ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ಬಹುತೇಕ ವಿದ್ಯಾರ್ಥಿಗಳು ಇದೀಗ ಫಲಿತಾಂಶವನ್ನು ವೀಕ್ಷಣೆ ಮಾಡಿದಿರ ಅಂತಾನೆ ಅನ್ಕೊಂಡಿದ್ದೇನೆ. 2024 ಮತ್ತು 25ನೇ ಶೈಕ್ಷಣಿಕ ವರ್ಷದಲ್ಲಿ ಇದೀಗ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟ ಆಗಿರುವಂತದ್ದು. ಅಂದ್ರೆ ಇಂದು ಮೇ 2ನೇ ತಾರೀಕು 2025ರ ಒಂದು ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನದ ವೇಳೆಗೆ ವಿದ್ಯಾರ್ಥಿಗಳಿಗೆ 12:30 ನಂತರದಲ್ಲಿ ವೆಬ್ಸೈಟ್ ನೆಲ್ಲ ರಿಸಲ್ಟ್ಗಳು ಅನೌನ್ಸ್ ಆಗಿರುವಂತದ್ದು. ಬಹುತೇಕ ವಿದ್ಯಾರ್ಥಿಗಳು ರಿಸಲ್ಟ್ ನ ವೀಕ್ಷಣೆ ಮಾಡಿದಿರಾ. ಅದರಲ್ಲಿ ಬಹುತೇಕ ಅಂದ್ರೆ ಆಲ್ಮೋಸ್ಟ್ 60% ಹೆಚ್ಚಿಗೆ ವಿದ್ಯಾರ್ಥಿಗಳು ಪಾಸ್ ಆಗಿದ್ರೆ, ಇನ್ನು ಬಹುತೇಕ ವಿದ್ಯಾರ್ಥಿಗಳು ಆಲ್ಮೋಸ್ಟ್ 30% ರೇಂಜ್ಗೆ ಇನ್ನ ವಿದ್ಯಾರ್ಥಿಗಳು ಫೇಲ್ ಆಗಿರುವಂತದ್ದು. ಪಾಸ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ನಾವು ಅನ್ಕೊಂಡಷ್ಟು ಮಾರ್ಕ್ಸ್ ಬಂದಿಲ್ಲ, ಸೊ ನಮ್ಮ ಒಂದು ಪರ್ಸೆಂಟೇಜ್ಗಳು ಕಡಿಮೆ ಆಗಿದೆ ಹಾಗೆ ಹೀಗೆ ಅಂತ ಕೆಲ ವಿದ್ಯಾರ್ಥಿಗಳು ಒಂದು ಬೇಜಾರನ್ನ ಅನ್ಕೊಂತಾ ಇರ್ತೀರಾ. ಅಥವಾ ನಾನು ಇನ್ನ ಚೆನ್ನಾಗಿ ಬರ್ದಿದ್ದೆ ಆದ್ರೂ ಕೂಡ ನನಗೆ ಮಾರ್ಕ್ಸ್ ಬಂದಿಲ್ಲ ಅಂತ ಒಂದು ಸಣ್ಣ ಪುಟ್ಟ ಬೇಜಾರುಗಳು ಅಂತ ಸ್ವಲ್ಪ ಒಂದು ದುಃಖ ಅವ್ರಿಗೂ ಕೂಡ ಇರುತ್ತೆ. ಆದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ದುಃಖ ಯಾರಿಗಾಗುತ್ತೆ, ತುಂಬಾ ಬೇಜಾರು ಯಾರಿಗಾಗುತ್ತೆ, ತುಂಬಾ ಅಪ್ಸೆಟ್ ಯಾರಾಗ್ತಾರೆ ಅಂದ್ರೆ ಬಹುತೇಕ ಅಂದ್ರೆ ಫೇಲ್ ಆಗಿದ್ದಾರಲ್ಲ ವಿದ್ಯಾರ್ಥಿಗಳು ಅಥವಾ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುವಂತದ್ದು. ನಿಮ್ಮನ್ನ ಫೇಲ್ ಅಂತ ಅಲ್ಲಿ ಮೆನ್ಷನ್ ಆಗಿಲ್ಲ, ನಾಟ್ ಕಂಪ್ಲೀಟೆಡ್ NC ಅಂತ ಬಂದಿರುವಂತದ್ದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. NC ಅಂದ್ರೆ ವಿದ್ಯಾರ್ಥಿಗಳಿಗೆ ನಾಟ್ ಕಂಪ್ಲೀಟೆಡ್ ಅಂತ ಅಂದ್ರೆ ಅರ್ಥ ಬರುವಂತದ್ದು ಫೇಲ್ ಅಂತಾನೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ರೆಡ್ ಸ್ಕ್ರೀನ್ ಅಲ್ಲಿ ಏನ್ ಮತ್ತೆ ಇರುತ್ತಲ್ಲ ವಿದ್ಯಾರ್ಥಿಗಳಿಗೆ ರಿಸಲ್ಟ್, ಅದು ಫೇಲ್ ಅಂತ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಅಂತ ಬಂದಂತ ಮಾರನೇ ದಿನಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಏನಾಗಿದೆ ಅಂದ್ರೆ ಒಂದು ಸಮಾಜದಲ್ಲಿ ಆ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಆತ್ಮಹತ್ಯೆ ಆಗಿರ್ಬೋದು, ಒಂದು ಪೋಷಕರ ಒಂದು ಕಿರುಕುಳ ಅಂದ್ರೆ ಸಣ್ಣ ಪುಟ್ಟ ಒಂದು ಮಾತುಗಳನ್ನ ಅಂದ್ರು ಅಂತನೋ ಏನು ಅಂದ್ರು ಅಂತ, ಅಥವಾ ಪೋಷಕರೇನು ಅಂದಿಲ್ಲ ಅಂದ್ರೂ ಕೂಡ ಮಕ್ಕಳೇ ನಮ್ಮ ರಿಸಲ್ಟ್ಗಳು ಕಡಿಮೆ ಬಂತು ಅಂದ್ರು ಅಂದ್ರೆ ಫೇಲ್ ಆಗೋದು ಬೇರೆ, ಕಡಿಮೆ ಬಂತು ಅಂತಾನೂ ಕೂಡ ಕೆಲ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡ್ಕೊಂಡ್ರು ಹಾಗೆ ಹೀಗೆ ಅಂತೆಲ್ಲ ನೋಡ್ತಾ ಇರ್ತೀವಿ. ಸಮಾಜದಲ್ಲೂ ಕೂಡ ಈ ತರ ಒಂದು ಸಮಾಜದಲ್ಲಿ ಹೆಚ್ಚಿಗೆ ಆಗ್ತಾ ಇರೋದನ್ನ ಕೂಡ ಕಾಣಬಹುದಾಗಿರುತ್ತೆ. ಈ ರೀತಿಯ ತಪ್ಪುಗಳನ್ನ ಮಾಡ್ಬಿಡಿ ಅಂತ ಮೊದಲನೇದಾಗಿ ನಾನು ಹೇಳ್ತಾ ಇರುವಂತದ್ದಾಗಿರುತ್ತೆ. ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ನೋಡಿದ ನಂತರದಲ್ಲಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತೇನೆ. ಯಾಕಂದ್ರೆ ನನ್ನ ಒಂದು ಅನಿಸಿಕೆ ಅಭಿಪ್ರಾಯನ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಂತಾ ಇರುವಂತದ್ದಾಗಿರುತ್ತೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಮೋಟಿವ್ ಆಗಬಹುದು ಅಂತ ನಾನು ಒಂದು ಭಾವಿಸ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇರೋದಾಗಿರುತ್ತೆ. SSLC ರಿಸಲ್ಟ್ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಹೇಳ್ತಾರೆ, ಅಂತಿಮ ಘಟ್ಟ ಹಾಗೆ ಹೀಗೆ ಅಂತೆಲ್ಲ ಕೂಡ ಏನು ಕೂಡ ಬರ್ತಾ ಇರುತ್ತೆ, ಅಥವಾ ನ್ಯೂಸ್ ಚಾನಲ್ ಅಲ್ಲಿ ಕೂಡ ಒಂದು ಮೆನ್ಷನ್ ಆಗ್ತಾ ಇರುತ್ತೆ SSLC ಅಂತಕ್ಕಂಥದ್ದು ಒಂದು ಅಂತಿಮ ಘಟ್ಟ, ಅಥವಾ ಟೀಚರ್ಸ್ ಕೂಡ ಹೇಳ್ತಿರ್ತಾರೆ ಅಂತಿಮ ಘಟ್ಟ ಹಾಗೆ ಹೀಗೆ ಅಂತೆಲ್ಲ. ಅಂತಿಮ ಘಟ್ಟನೂ ಅಲ್ಲ, ಸ್ಟಾರ್ಟಿಂಗ್ ಘಟ್ಟನೂ ಅಲ್ಲ ವಿದ್ಯಾರ್ಥಿಗಳು. ಇದು SSLC ಅಂತಕ್ಕಂಥದ್ದು ಒಂದು ಎಕ್ಸಾಮ್ ಅಷ್ಟೇ ಕೊಟ್ಟಿರ್ತಾರೆ. ಮೊದಲ ಒಂದು ಬೋರ್ಡ್ ಎಕ್ಸಾಮ್ ಅಷ್ಟೇ ಆಗಿರುತ್ತೆ ವಿದ್ಯಾರ್ಥಿಗಳು ಫೇಸ್ ಮಾಡ್ತಕ್ಕಂಥ ಮೊದಲ ಒಂದು ಬೋರ್ಡ್ ಎಕ್ಸಾಮ್ ಅಷ್ಟೇ ಆಗಿರುತ್ತೆ. ಅದನ್ನ ಬಿಟ್ಟರೆ ಯಾವುದೇ ರೀತಿಯಾಗಿ SSLC ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನ ಕೊಟ್ಬಿಡ್ತಾರೆ, SSLC ಆಧಾರದ ಮೇಲೆ ವಿದ್ಯಾರ್ಥಿಗಳ ಜೀವನವನ್ನು ಪರಿಗಣಿಸ್ತಾರೆ, SSLC ರಿಸಲ್ಟ್ ಅನ್ನ ಇಟ್ಕೊಂಡು ವಿದ್ಯಾರ್ಥಿನ ಅಳಿದು ತೂಕ ಎಲ್ಲ ಮಾಡ್ತಾರೆ. ಅದೇನು ಆಗೋದಿಲ್ಲ. ಜಸ್ಟ್ ಎಲ್ಲಿಗೆ ಅಂದ್ರೆ ವಿದ್ಯಾರ್ಥಿ ಒಂದು ಅಡ್ಮಿಷನ್ PUC ಅಡ್ಮಿಷನ್ ಆಗ್ಲಿಕ್ಕೆ ತನಕ ಅಷ್ಟೇ, ಅದಾದ ನಂತರದ ಕೆಲ ದಿನಗಳ ತನಕ ಅಷ್ಟೇ ಮ್ಯಾಟರ್ ಆಗುತ್ತೆ. ನಂತರದಲ್ಲಿ ವಿದ್ಯಾರ್ಥಿಯ PUC ರಿಸಲ್ಟ್ ಮ್ಯಾಟರ್ ಆಗುತ್ತೆ ನಂತರದಲ್ಲಿ, ಅಂದ್ರೆ ಇನ್ನ ನೆಕ್ಸ್ಟ್ ಕೋರ್ಸ್ ಹೋದಾಗ. ಸೊ ಈ ರೀತಿಯಾಗಿ ಒಂದೊಂದು ಕೋರ್ಸ್ಗೆ ನೀವು ಹೋಗ್ತೀರಾ ಅಂದ್ರೆ ಇವಾಗ SSLC ನಂತರ PUC ಹೋಗಿ ಸೇರ್ಕೊಳ್ಳೋ ತನಕ ಅಷ್ಟೇ ಒಂದು 1-2 ತಿಂಗಳು ಸ್ವಲ್ಪ ಇದು SSLC ಹೈಪ್ ಇರುತ್ತೆ. ನಂತರದಲ್ಲಿ ನಿಮಗೆ PUC ರಿಸಲ್ಟ್ ಬರೋ ಸಂದರ್ಭದಲ್ಲಿ ಅದು ಹೈಪ್ ಆಗುತ್ತೆ. ಅಂದ್ರೆ ಡಿಗ್ರಿಗೆ ಹೋಗೋ ಸ್ವಲ್ಪ ಸಂದರ್ಭ ಅದಿರುತ್ತೆ. ನಂತರದಲ್ಲಿ ಡಿಗ್ರಿನ ಏನಾದ್ರು ಮುಗಿಸ್ತೀರಾ ಅಂತಂದ್ರೆ ಡಿಗ್ರಿ ರಿಸಲ್ಟ್ ಮ್ಯಾಟರ್ ಆಗುತ್ತೆ, ಎಷ್ಟು ಪರ್ಸೆಂಟ್ ತೆಗೆದಿರ ಏನಿ ಅಂತ ನೆಕ್ಸ್ಟ್ ಒಂದು ಫೀಲ್ಡ್ಗೆ ಹೋಗೋದಕ್ಕೆ. ಸೊ ಒಂದು ಪರ್ಸೆಂಟೇಜ್ ಈ ತರ ಎಲ್ಲ. ಸೊ ಹಾಗಾಗಿ ಯಾವುದು ಕೂಡ ಇಲ್ಲಿ ಅಂತಿಮ ಇದೆ ಫೈನಲ್ ಅಥವಾ ಇದರಿಂದನೇ ಎಲ್ಲ ನಡೆಯುತ್ತೆ ಹಾಗೆ ಹೀಗೆ ಅಂತ ಏನೂ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಯಾವ ವಿದ್ಯಾರ್ಥಿಗಳಿಗೆ ಏನು ಫೇಲ್ ಆಗಿದ್ರಲ್ಲ ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಅನ್ನ ಕೂಡ ಈ ವರ್ಷ ಕೊಟ್ಟಿರುವಂತದ್ದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಈ ತರ ಒಂದು ಫೇಲ್ ಆದ್ರೂ ಹಾಗೆ ಅಂತ ವಿದ್ಯಾರ್ಥಿಗಳು ಮನನೊಂದು ಏನಾರ ಮಾಡ್ಕೋತಾರೆ. ಮತ್ತೆ ವಿದ್ಯಾರ್ಥಿಗಳಲ್ಲಿ ಒಂದು ಮಾನಸಿಕವಾಗಿ ಖಿನ್ನತೆಗಳು ಬರುತ್ತೆ ಹಾಗೆ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಇಲಾಖೆಯವರು ಏನ್ ಮಾಡಿದ್ದಾರೆ ಅಂತಂದ್ರೆ 3 ಬಾರಿ ವಾರ್ಷಿಕ ಪರೀಕ್ಷೆನೇ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ವಿದ್ಯಾರ್ಥಿನ ಫೇಲ್ ಅಂತ ಮೆನ್ಷನ್ ಕೂಡ ಆಗಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ನಾವು ಎಕ್ಸಾಮ್ ಎಲ್ಲ ಬರೀತಿದ್ದೀವಿ ಅಂದ್ರೆ ಫೇಲ್ ಅಂತ ಮೆನ್ಷನ್ ಆಗ್ತಿತ್ತು, ಬಟ್ ವಿದ್ಯಾರ್ಥಿಗಳಿಗೆ ನಾಟ್ ಕಂಪ್ಲೀಟೆಡ್ NC ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತಂದ್ರೆ ವಿದ್ಯಾರ್ಥಿ ಫೇಲ್ ಅರ್ಥನೇ ಬರುತ್ತೆ, ಆದ್ರೆ ಫೇಲ್ ಅಲ್ಲ ವಿದ್ಯಾರ್ಥಿಗೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗೆ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಅನ್ನು ಕೂಡ ವಿದ್ಯಾರ್ಥಿಗಳು ಬರೀಬಹುದಾಗಿರುತ್ತೆ. ಅಂದ್ರೆ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಅನ್ನು ಕೂಡ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರೋದ್ರಿಂದ ಅವರು ಅಫಿಷಿಯಲಿ ಅದನ್ನ ಕೊಡ್ತಾ ಇರೋದ್ರಿಂದ NC ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ವಿದ್ಯಾರ್ಥಿ ಇನ್ನ ಮುಗಿಸಿಲ್ಲ, ನಾಟ್ ಕಂಪ್ಲೀಟ್ ಅಂದ್ರೆ ಇನ್ನ ಮುಗಿದಿಲ್ಲ, ಇನ್ನ ಬರೀಬೇಕು ಈ ವಿದ್ಯಾರ್ಥಿ, ಇನ್ನೇ ಉತ್ತಮ ಆಗ್ಬೇಕು ಇವರ ಫಲಿತಾಂಶ ಅನ್ನುವಂತ ನಿಟ್ಟಿನಿಂದ NC ಅಂತ ಕೊಟ್ಟಿರ್ತಾರೆ. ಸೊ ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇನ್ನೂ ಒಂದು ಡೌಟ್ಸ್ ಬರುತ್ತೆ, ಅಥವಾ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂತ ನನ್ನ ರಿಸಲ್ಟ್ ಏನಾಗಿರ್ಬೋದು ಎತ್ತಾ, ಸೊ ಈಗ ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಬರ್ಬೋದು. ಅಥವಾ ನನ್ನ ಒಂದು ಇನ್ಸ್ಟಾಗ್ರಾಮ್ ಕೂಡ ಕೆಲ ವಿದ್ಯಾರ್ಥಿಗಳು ಕೇಳ್ತಿದ್ರು, ನಾನು ನಿಮ್ಮ ರಿಸಲ್ಟ್ ಏನಾಯ್ತು ಅಂದಾಗ ನಿಮ್ಮ ರಿಸಲ್ಟ್ ಎಷ್ಟು ಬಂದಿತ್ತು ಏನು ಎತ್ತ ಅಂತ ಕೂಡ ಕೇಳಿದ್ರು. ಸೊ ಅದನ್ನ ನಾನು ಎಕ್ಸಾಂಪಲ್ ಆಗಿ ನಿಮಗೆ ಒಂದು ಉದಾಹರಣೆ ಅಥವಾ ಮೋಟಿವೇಶನ್ ತರನು ಇರಲಿ ಅಂತ ಹೇಳ್ತಾ ಇರುವಂತದ್ದಾಗಿರುತ್ತೆ. ಸೊ ಎಲ್ಲ SSLC ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದ್ರೆ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಕೂಡ ಇರುತ್ತೆ, ಯಾವುದೇ ರೀತಿ ತಪ್ಪು ನಿರ್ಧಾರ ನೀವು ತಗೋಬೇಡಿ ಅಂತಕ್ಕಂಥ ಒಂದು ಮಾತನ್ನು ನಾನು ಮತ್ತೆ ಹೇಳ್ತಾ, ಸೊ ಇವಾಗ ನಿಮಗೆ ಅರ್ಥ ಆಗುತ್ತೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ. ಸೊ ನನ್ನ ಒಂದು SSLC ರಿಸಲ್ಟ್ ನಾನು ಬರ್ದಿರತಕ್ಕಂಥದ್ದು SSLC ಎಕ್ಸಾಮ್ ಆಲ್ಮೋಸ್ಟ್ 7 ವರ್ಷದ ಹಿಂದೆ SSLC ಎಕ್ಸಾಮ್ ನ ಬರ್ದಿರುವಂತದ್ದಾಗಿರುತ್ತೆ. 2018 ಬ್ಯಾಚ್ ಅಲ್ಲಿ ನಾನು SSLC ಎಕ್ಸಾಮ್ ನ ಕಂಪ್ಲೀಟ್ ಮಾಡಿರುವಂತದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ಫಸ್ಟ್ SSLC ಎಕ್ಸಾಮ್ ನ ಬರ್ದೆ. ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಬರ್ತಿರುತ್ತೆ, ಇವರು ಫೇಲ್ ಆಗಿರಬಹುದಾಗಿದ್ರೆ ವಿಡಿಯೋ ಮಾಡ್ತಿದ್ದಾರೆ, ಅಥವಾ ಇವರು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರಬಹುದಾ ಈ ವಿಡಿಯೋ ಮಾಡ್ತಿದ್ದಾರೆ ಅಂತೆಲ್ಲ. ಸೊ ಒಂದು ಫೇಲ್ ಆಗಿರೋದು ಅಥವಾ ಹೈಯೆಸ್ಟ್ ಮಾರ್ಕ್ಸ್ ತೆಗೆದವರೇ ವಿಡಿಯೋ ಮಾಡಬೇಕು, ಇನ್ನೊಂದು ಮತ್ತೆ ಇನ್ಫಾರ್ಮೇಶನ್ ಕೊಡಬೇಕು ಅಂತಲ್ಲ, ಒಂದು ಪ್ರಾಬ್ಲಮ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಆ ಪ್ರಾಬ್ಲಮ್ ನ ಅನುಭವಿಸಿರ್ತಕ್ಕಂಥವ್ರು ಅಥವಾ ಒಂದು ಮಾಹಿತಿನ ಗೊತ್ತಿರತಕ್ಕಂಥವ್ರು ತಿಳಿಸಿದ್ರೆ ಅದು ಉತ್ತಮ ಅಂತ ನನಗೆ ಅನಿಸುತ್ತೆ. ಸೊ ಹೀಗಾಗಿ ನನ್ನ ರಿಸಲ್ಟ್ ಅನ್ನ ತಿಳಿಸುವಂತಂದ್ರೆ ಯಾವುದೇ ಮುಚ್ಚುಮರೆ ಇಲ್ಲದೇನೂ ಕೂಡ ಯಾವುದೇ ಸಂಕೋಚ
ಅಥವಾ ನಾಚಿಕೆ ಇಲ್ದೇನೂ ಕೂಡ ನಾನು ತಿಳಿಸ್ತಾ ಇರುವಂಥದ್ದು. ಯಾಕಂದ್ರೆ ಇರುವಂಥ ಫ್ಯಾಕ್ಟ್ ನಾನು ಹೇಳ್ತಾ ಇರೋದಾಗಿರುತ್ತೆ. ನನ್ನ ಒಂದು SSLC ರಿಸಲ್ಟ್ ಏನಿದೆಯಲ್ಲ ವಿದ್ಯಾರ್ಥಿಗಳ ಫಸ್ಟ್ SSLC ಎಕ್ಸಾಮ್ ಏನು ಬರೆದ್ನಲ್ಲ ನಾನು, ಆ ಎಕ್ಸಾಮಲ್ಲಿ ನಾನು ಅನುತ್ತೀರ್ಣ ಆಗಿರುತ್ತೇನೆ, ಅಂದರೆ ಫೇಲ್ ಆಗಿರುತ್ತೇನೆ. ನನ್ನ ಒಂದು ರಿಸಲ್ಟ್ನ ಪರ್ಸೆಂಟೇಜ್ ಏನಿದೆಯಲ್ಲ 48.16%. ಈಗಲೂ ಕೂಡ ನೆನಪಿದೆ ನನಗೆ. 48.16%, 301 ಮಾರ್ಕ್ಸ್ ನನಗೆ ಬಂದಿರುವಂಥದ್ದಾಗಿರುತ್ತೆ. 3 ಸಬ್ಜೆಕ್ಟಲ್ಲಿ, ಒಂದಲ್ಲ ಎರಡಲ್ಲ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀವಿ, 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀವಿ, ಕಡಿಮೆ ಮಾರ್ಕ್ಸ್ ಬಂತ ಅಂತ ಹೇಳ್ತಿರ್ತಾರೆ. 1 ಸಬ್ಜೆಕ್ಟ್, 2 ಸಬ್ಜೆಕ್ಟ್ ಅಲ್ಲ, 3 ಸಬ್ಜೆಕ್ಟ್ ನಾನು ಫೇಲ್ ಆಗಿದ್ದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ನಮ್ದು ಎಕ್ಸಾಮ್ ಏನಂದ್ರೆ ಬೆಂಗಳೂರಲ್ಲಿ ನಡೆದಿರುವಂಥದ್ದು. ಸೇಮ್ ಈಗ ಕೆಲವು ಕಡೆ ಕಾಪಿ ಹಾಗೆ ಅಂತೆಲ್ಲ ಸುದ್ದಿಗಳು ಆಗ್ತಾನೆ ಇರ್ತವೆ. ಸೊ ನನ್ನ ಜೊತೆ ನನ್ನ ಬ್ಯಾಚ್ನಲ್ಲಿ ಬೇರೆ ಕಡೆ ನನ್ನ ಸ್ನೇಹಿತರು ಏನು ಬರೆದಲ್ಲ, ಬೇರೆ ಬೇರೆ ಡಿಸ್ಟ್ರಿಕ್ಗಳಲ್ಲಿ ಆ ವಿದ್ಯಾರ್ಥಿಗಳು ನನಗಿಂತ ಹೈಯೆಸ್ಟ್ ರಿಸಲ್ಟ್ 80%, 75%, 85% ರೇಂಜ್ಗೆಲ್ಲ ರಿಸಲ್ಟನ್ನ ತಗೊಂಡ್ರು. ಅವರೇ ಬಾಯಿ ಬಿಟ್ಟು ಕೂಡ ಹೇಳಿದ್ದಾರೆ ಕಾಪಿ ಆಯಿತು, ಹಾಗಾಯ್ತು, ಹೀಗಾಯ್ತು ಅದೆಲ್ಲ ಕೊಟ್ಟರು ಬರೆದ್ರು ಅಂತ. ಬಟ್ ನಾನು ಎಕ್ಸಾಮ್ ಬರ್ದಿರುವಂಥ ಸೆಂಟ್ರಲ್ಲಿ ಕಾಪಿ ಇನ್ನೊಂದು ಮತ್ತೊಂದು ಏನೂ ಇರಲಿಲ್ಲ. ಸೊ ಅಂದರೆ ನಾನು ಹಾನೆಸ್ಟಾಗಿ ಎಕ್ಸಾಮನ್ನು ಬರ್ದು ಹಾನೆಸ್ಟಾಗಿ ರಿಸಲ್ಟ್ ನಂದು ಬಂದಿರುವಂಥದ್ದಾಗಿರುತ್ತೆ. 3 ಸಬ್ಜೆಕ್ಟ್ ನಂದು ಫೇಲ್ ಆಗಿತ್ತು, ಹಿಂದಿ, ಇಂಗ್ಲೀಷ್, ಸೈನ್ಸ್. ಈ 3 ವಿಷಯಗಳಲ್ಲಿ ನಾನು ಅನುತ್ತೀರ್ಣ ಆಗಿದೆ. ನಂತರ ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಕಟ್ಟಿದೆ. ಆ ನಂತರದ ನಾನು ಎಕ್ಸಾಮ್ ಅನ್ನು ಕೂಡ ಬರೆದು ಅಲ್ಲಿ ಪಾಸ್ ಆಯಿತು. ಸೊ ಅದು ಏನಾಯ್ತು ಅಂತ ಅದ್ರ ಬಗ್ಗೆ ನಾನು ಹೋಗೋದಿಲ್ಲ. ಇವಾಗ ಮೊದಲ SSLC ಎಕ್ಸಾಮ್ ಬಂದಾಗ, ರಿಸಲ್ಟ್ ಬಂದಾಗ ನನಗೂ ಕೂಡ ಫೇಲ್ ಅಂತಾನೆ ಆಗಿದ್ದೆ. ಬಟ್ ಇವಾಗ ನಾನು ಏನು ಮಾಡ್ತೀನಿ ಅದನ್ನ ಕೂಡ ಹೇಳ್ತೇನೆ. ಮೊದಲ SSLC ಎಕ್ಸಾಮ್ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಫೇಲ್ ಆಗಿ ಅಂತ ಬಂದಾಗ ನನಗೂ ಕೂಡ ಅಂದರೆ ಆಲ್ಮೋಸ್ಟ್ ಎಲ್ಲ, ನಾನು ಇನ್ನೊಂದೇನೆಂದರೆ ನಮ್ಮ ಫ್ಯಾಮಿಲಿ ಕಡೆಯಿಂದನೂ ಕೂಡ ಅಷ್ಟಾಗಿ ನಾನು ಓದಲೇಬೇಕು, ಯಾವ ಸ್ಕೋರ್ ಮಾಡಲೇಬೇಕು, ರಿಸಲ್ಟ್ ಅಷ್ಟು ಬರಬೇಕು, ಇಷ್ಟು ಬರಬೇಕು, ಇನ್ನೊಂದು ಮತ್ತೊಂದು ಏನು ಅಷ್ಟಾಗಿ ಎಲ್ಲೂ ಕೂಡ ಫೋರ್ಸ್ ಇರಲಿಲ್ಲ. ಮತ್ತು ನಮ್ಮ ಮನೆಯವರು ಕೂಡ ಅಷ್ಟಾಗಿ ಓದಿರುವಂಥ ಕಾರಣಕ್ಕೆ ಅವರು ಕೂಡ ಎಲ್ಲೂ ಕೂಡ ಅದ್ರ ಬಗ್ಗೆ ಹೆಚ್ಚಾಗಿ ತಿಳಿಸ್ತಾ ಇರಲಿಲ್ಲ. ಹಾಗಾಗಿ ಗೈಡೆನ್ಸ್ ಇರಲಿಲ್ಲ ನನಗೆ. ಹಾಗಾಗಿ ನನಗೆ SSLC ರಿಸಲ್ಟ್ ತನಕನೂ ಓದಬೇಕನ್ನಂಥ ಒಂದು ಆಸಕ್ತಿ ಇರಲಿಲ್ಲ ವಿದ್ಯಾರ್ಥಿಗಳು. ಹಾಗಾಗಿ SSLC ಒಂದು ಸಂದರ್ಭದ ತನಕನೂ ನನಗೆ ಇಂಟ್ರೆಸ್ಟ್ ಇರಲೇ ಇಲ್ಲ ಓದಿನ ಬಗ್ಗೆ. ಸೊ ನಮ್ಮ ಶಿಕ್ಷಕರು ಕೂಡ ಹೆಚ್ಚಿಗೆ ಒಂದು ಸ್ಪೆಷಲ್ ಕ್ಲಾಸ್ ಇನ್ನೊಂದು ಮತ್ತೊಂದು ಎಲ್ಲಾನು ಕೂಡ ಎಲ್ಲರಿಗೂ ತಗೋತಾ ಇದ್ರು. ಆ ಸಂದರ್ಭದಲ್ಲಿ ನಮಗೂ ಕೂಡ ಎಷ್ಟು ಹೇಳ್ಕೊಟ್ರು. ಆ ಬೇಸ್ ಮೇಲೆ 3 ಸಬ್ಜೆಕ್ಟ್ ಪಾಸ್ ಆಗಿತ್ತು, ನಾವು 3 ಸಬ್ಜೆಕ್ಟ್ ಉಳ್ಕೊಂತು. ಸೊ ನಂತರದಲ್ಲಿ ಅಂದರೆ ಸ್ಟ್ರಿಕ್ಟ್ ಆಗಿ ಹೆವಿ ಸ್ಟ್ರಿಕ್ಟ್ ಆಗಿ ಕರೆಕ್ಷನ್ ಆಯಿತು. ತಿರ್ಗಕ್ಕೂ ಬಿಡ್ನಿಲ್ಲ ನಮ್ಮನ್ನ ಎಕ್ಸಾಮ್ ಹಾಲ್ನಲ್ಲಿ. ಅಷ್ಟು ಕರೆಕ್ಷನ್ ಅಂದರೆ ಅಷ್ಟು ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಆಗಿರೋ ರೀಸನಿಂದ ಆ ಥರ ಆಯಿತು ಅನ್ಬೋದು. ಸೊ ಎಕ್ಸಾಮ್ ಯಾವ ಥರ ಇತ್ತು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಿಲ್ಲ. ಇವಾಗ ನಾನು ಫೇಲ್ ಆದೆ ಅಂದರೆ ನಾನು ಓದಿಲ್ಲ, ಫೇಲ್ ಆದೆ ಅಂತಲೇ ಅರ್ಥ. ಸೊ ನಾನೇ ಓಪನ್ ಆಗಿ ಕೂಡ ಹೇಳ್ತಾ ಇದ್ದೀನಿ, ನಾನು ಸರಿಯಾದ ಸಿದ್ಧತೆಗಳನ್ನು ಆ ಸಂದರ್ಭದಲ್ಲಿ ಮಾಡಿರಲಿಲ್ಲ, ಮತ್ತು ನನಗೆ ಆಸಕ್ತಿ ಕೂಡ ಇರಲಿಲ್ಲ. ನಾನು ಕೂಡ ನಾರ್ಮಲ್ ಆಗಿ ಫ್ರೀಯಾಗಿ ಇರುವಂಥ ರೀಸನ್ಸಿಂದ ಸೊ ಅವಾಗ ಅಷ್ಟಾಗಿ ಎಜುಕೇಷನ್ ಕಡೆ ಗಮನ ಕೊಟ್ಟಿರಲಿಲ್ಲ. ಓದಬೇಕು ಅಂತಲೂ ಕೂಡ ಒಂದು ಭಾವನೆ, ಮನಸ್ಥಿತಿ ಏನೂ ಕೂಡ ಇರಲಿಲ್ಲ. ಸೊ SSLC ಎಕ್ಸಾಮ್ ಫೇಲ್ ಆಯ್ತು, ಈ ಥರ ಆಯಿತು. ಬಟ್ SSLC ಅಂತಿಮ ಘಟ್ಟ ಹಾಗೆ ಏನಾಗಿದ್ದೀರಿ, ಇವಾಗ ನಾನು ನಿಮ್ಮ ಮುಂದೆ ವಿಡಿಯೋ ಕೂಡ ಮಾಡ್ತಾ ಇರಲಿಲ್ಲ. ಮತ್ತು ನಾನು ಇವಾಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಗೊತ್ತಿರ್ಬೋದು, ಟೀಚರ್ ಟ್ರೈನಿ ಅಂತಂದ್ರೆ, ಅಂದರೆ BEd ಮಾಡಿ ಶಿಕ್ಷಕ ವೃತ್ತಿನ ತೆಗೆದುಕೊಳ್ಳೋಕೆ ಹೋಗ್ತಾರಂಥವ್ರು. ಸೊ ಇದ್ರ ಬಗ್ಗೆ ನಾನು ಇವಾಗ ಮಾತಾಡಕ್ಕೆ ಬರೋದಾದ್ರೆ, SSLC ಅಂತಿಮ ಘಟ್ಟ, SSLCಗೆ ಫ್ಯೂಚರಲ್ಲೆಲ್ಲರೂ ಇದೇ ಮಾರ್ಕ್ಸ್ ಕಾರ್ಡನ್ನು ಪರಿಗಣಿಸ್ತಾರೆ, ಇದನ್ನೇ ನೋಡ್ತಾರೆ. SSLC ಸ್ಕೋರ್ ಮಾಡಿಲ್ಲ ಅಂದರೆ ಅವರು ವ್ಯಾಲಿಡೇ ಅಲ್ವಾ ಅಥವಾ ಪರಿಗಣನೆ ಆಗೋದಿಲ್ಲ, ಅದು ಮೂಲ ವ್ಯಕ್ತಿನೇ ಅಲ್ವಾ, ಹಾಗೆ ಏನಾದ್ರು ತಗೋತಾರ ಅಂತ ಕೇಳಿದರೆ ಯಾವ ಥರನೂ ಇಲ್ಲ ವಿದ್ಯಾರ್ಥಿಗಳು. ನಿಮ್ಮ SSLC ಮಾರ್ಕ್ಸ್ ಏನಿದೆಯಲ್ಲ, ಮಾರ್ಕ್ಸ್ ಕಾರ್ಡ್, ಅದು ಮಾರ್ಕ್ಸ್ ಕಾರ್ಡ್ ಅಷ್ಟೇ ಆಗಿರುತ್ತೆ. ಇಲ್ಲಾಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸ್ಬೇಕಾದ್ರೆ ನಿಮ್ಮ ಹೆಸರಿಗೆ ಒಂದು ಪುರಾವೆ ಆಗಿ ಉಳಿದಿರುತ್ತೆ ಅಷ್ಟೇ. ಪ್ರಸ್ತುತದ ಒಂದು ಫೀಲ್ಡ್ನ ತೊಗೊಂಡ್ರೆ ನಿಮಗೆ ಯಾರು ತಲೆಗೆ ತುಂಬಿರ್ಬೋದು SSLC ಹಾಗೆ ಈಗ SSLC ಸ್ಕೋರ್ ಮಾಡಿದ್ರೆ ಏನೋ ಮಾಡ್ಬೋದು, ಹಾಗೆ ಏನೂ ಇರೋದಿಲ್ಲ. ನನ್ನ ಪ್ರಕಾರ ಹೇಳ್ತಿರುವಂಥದ್ದಾಗಿರುತ್ತೆ. ಮತ್ತು ಜನರಲ್ ಫ್ಯಾಕ್ಟ್ ಕೂಡ ಹೇಳೋದಾಗಿರುತ್ತೆ. ಇನ್ನೊಂದು ವಿದ್ಯಾರ್ಥಿಗಳು ಇವಾಗ ಅದ್ರ ಬಗ್ಗೆ ತಿಳಿಸುವಂತಾರೆ PUC. ನಾನು PUC ಕೂಡ ಜಾಯ್ನ್ ಆಗ್ತೀನಿ. ನನ್ನ ರಿಸಲ್ಟ್ ಕಡಿಮೆ ಇರೋದ್ರಿಂದ ಅವರು ನನಗೂ ಗೊತ್ತಿಲ್ಲ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂದರೆ ಯಾವ ಥರ ಇರುತ್ತೆ ಏನಾಯ್ತು. ನಿಮಗೂ ಕೂಡ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಸಾಕಷ್ಟು ಜನ ಗೊತ್ತಿರಲ್ಲ, ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಡ್ತಾನೆ. ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಏನೂ ಗೊತ್ತಿಲ್ಲದಿರೋದ್ರಿಂದ ಅಲ್ಲಿ ಶಾಲೆಗೆ ಹೋದಾಗ ಅವರ ರಿಸಲ್ಟ್ ನೋಡ್ಬಿಟ್ಟು ಆರ್ಟ್ಸ್ ಈ ಥರ ಕೊಡ್ತೀವಿ ತಗೋ ಅಂತಂದ್ರೆ ನಾನು ನಾರ್ಮಲಾಗಿ ಕೊಡಿ ಅಂತಲೇ ತೊಗೊಂಡಿದ್ವಿ ಆರ್ಟ್ಸನ್ನು. ಯಾವುದೇ ರೀತಿ ನನಗೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂದ್ರೆ ಏನಿರುತ್ತೆ, ಅದರಲ್ಲಿ ಯಾವ ಸಬ್ಜೆಕ್ಟ್ ಅಂತಲೂ ಗೊತ್ತಿಲ್ಲ, ತೊಗೊಂಡ್ವಿ. ಸೊ ಆರ್ಟ್ಸ್ ತೊಗೊಂಡೆ. ನನ್ನ ಫ್ರೆಂಡ್ ಒಬ್ಬನೇ ಸೈನ್ಸ್ ಕೂಡ ತೊಗೊಂಡಿದ್ದ, ಅದೇ ಅಂದರೆ PUCಯಲ್ಲಿ ಅಂದರೆ PUC ಬಂದಂಥ ನಂತರದಲ್ಲಿ ಸ್ನೇಹಿತರಾಗಿದ್ದು. ಸೊ ಅವಾಗ ಅವರು PUC ಕೂಡ ತೊಗೊಂಡ್ರು. ಅಲ್ಲಿ ಸೈನ್ಸ್ ತೊಗೊಂಡು 5 ಸಬ್ಜೆಕ್ಟನ್ನು, ಸೆಕೆಂಡ್ PUC ಎಕ್ಸಾಮಲ್ಲಿ 5 ಸಬ್ಜೆಕ್ಟನ್ನು ಆ ವಿದ್ಯಾರ್ಥಿ ಫೇಲ್ ಆಗ್ತಾನೆ. ಅವನು ಓದೋ ತನಕನೂ ಏನಂದರೆ ಸೈನ್ಸ್ ಸ್ಟೂಡೆಂಟ್ ಅಂತ ಕರಿತಾ ಇದ್ರು ಅವನನ್ನು. ಸೊ ಬಟ್ ಅವನು ಫೇಲ್ ಆದ ಸಂದರ್ಭದಲ್ಲಿ ಅಂದರೆ ಆ ಸೈನ್ಸ್ ಸ್ಟೂಡೆಂಟ್ ಅಂದರೆ ವ್ಯಾಲ್ಯೂ ಕೊಡ್ತಾರೆ. ಅಂದರೆ ನಾನು ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರ ಬಗ್ಗೆ ನೀವು ಮಾತಾಡ್ತಿಲ್ಲ, ಬಟ್ ಹೇಳ್ತಿರೋದು ಅಷ್ಟೇ ಒಂದು ಫ್ಯಾಕ್ಟ್ನಲ್ಲಿ. ಅಲ್ಲಿ ಹೈಪ್ ಇತ್ತು ಅವನಿಗೆ, ರಿಸಲ್ಟಲ್ಲಿ ಫೇಲ್ ಆದ. ಬಟ್ ಸೆಕೆಂಡ್ PUCಲಿ ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ನಾನು ಒಂದು ಬ್ಯಾನರಲ್ಲಿ ಕೂಡ, ಕಾಲೇಜ್ ಏನು ಬ್ಯಾನರ್ ಮಾಡಿಸ್ತಾರೆ ಅಲ್ಲಿ ಕೂಡ ನನ್ನ ಫೋಟೋ ಇಮೇಜ್ ಬಂದಿತ್ತು. ಸೊ ಹಾಗಾಗಿ ವಿದ್ಯಾರ್ಥಿಗಳು ಹೇಳ್ತಿರ್ತೇನೆಂದರೆ ಆ ರಿಸಲ್ಟ್ ತೆಗಿಬೇಡಿ ಹಾಗೆ ನಾನು ಏನು ಮಾತಾಡ್ತಿಲ್ಲ. ಬಟ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಡಿಮೋಟಿವೇಟ್ ಆಗ್ತಾರಲ್ಲ, ಅವ್ರ ಬಗ್ಗೆ ಹೇಳ್ತಿರೋದಾಗಿರುತ್ತೆ. SSLC ರಿಸಲ್ಟೇ ಅಂತಿಮ ಅಲ್ಲ. ಮತ್ತು ನಾನು SSLC ಅಷ್ಟೇ ಫೇಲ್ ಆಗಿರುವಂಥದ್ದಾಗಿರುತ್ತೆ. PUCಲಿ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ ಪಾಸ್, ಡಿಗ್ರಿಯಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರುವಂಥದ್ದು. ಮತ್ತು BEdನಲ್ಲೂ ಕೂಡ ಒಂದು ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಬಗ್ಗೆನೂ ಕೂಡ ನಾನು ಮಾಹಿತಿನ ಕೊಟ್ಟಿದ್ರೆ 90% ನಂದು ರಿಸಲ್ಟ್ ಇರುವಂಥದ್ದು. ಫಸ್ಟ್ ಸೆಮಿಸ್ಟರ್ 89%, ಸೆಕೆಂಡ್ ಸೆಮಿಸ್ಟರ್ 90% ರಿಸಲ್ಟು BEdನಲ್ಲಿ ಬಂದಿರುವಂಥದ್ದು. ಅಂದರೆ ಶಿಕ್ಷಕ ಪ್ರವೃತ್ತಿನ ಇವಾಗ ತೊಗೊಂಡು ನಾನು, ಅಂದರೆ ಇವಾಗ ಎಲ್ಲಿ ನಾನು ಶಾಲೆಯಲ್ಲಿ ಫೇಲ್ ಅಂತ ಆಗಿದ್ನಲ್ಲ, 10th ಅಲ್ಲಿ ಫೇಲ್ ಆಗಿದ್ನಲ್ಲ, ಅದೇ 10th-ಗೆ 9th-ಗೆ ಒಂದು ಟೀಚರ್ ಆಗಿ ವರ್ಕ್ ಮಾಡಬೇಕು ಅಥವಾ PUC ಒಂದು ಕಾಲೇಜ್ಗಳಿಗೆ ಟೀಚ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಆ ಒಂದು ಪ್ರವೃತ್ತಿನ ತೆಗೆದುಕೊಂಡಿರುವಂಥದ್ದಾಗಿರುತ್ತೆ. ಹಾಗಾಗಿ ನಿಮಗೆ ತಿಳಿಸ್ತಿರೋದೇನೆಂದರೆ SSLC ಅಂತಕ್ಕಂಥ ಒಂದು
ಎಕ್ಸಾಮ್‌ನ ಫೇಲ್ ಆದ್ವಿ, ಹಾಗೆ ಹೀಗೆ ರಿಸಲ್ಟ್ ಬಂತು. ಸೊ, ನಮ್ಮ ರಿಸಲ್ಟ್ ಕಡಿಮೆ ಆಗೋಯ್ತು ಅಥವಾ ನಾವು ಫೇಲ್ ಆಗ್ಬಿಟ್ಟಿದೀವಿ, ಏನು ಎತ್ತ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಇನ್ನು 2ನೇ ಪರೀಕ್ಷೆ ಕೊಡ್ತಾರೆ, 3ನೇ ಪರೀಕ್ಷೆ ಕೊಡ್ತಾರೆ. ನೀವು ಈ ಎಕ್ಸಾಮ್‌ಗಳನ್ನ ಬರೆದ್ರೂ ಕೂಡ ನಿಮಗೆ ಅಲ್ಲಿ ಫೇಲ್ ಅಂತ ಮೆನ್ಷನ್ ಆಗುವುದಿಲ್ಲ. ಸೊ, ನಮಗೆ ಅಂದರೆ ರಿಪೀಟರ್ ಅಂತ ನನ್ನ ಮಾರ್ಕ್ಸ್‌ಗಳಲ್ಲಿ ಬಂದಿದೆ. ಬಟ್ ಆದರೂ ಅಷ್ಟೇನು ಮ್ಯಾಟ್ರೇ ಆಗಿಲ್ಲ. ಎಲ್ಲೂ ಕೂಡ ಅದು ಅವಶ್ಯಕತೆನೇ ಆಗಿಲ್ಲ. ರಿಪೀಟರ್ ಅಂತ ಮೆನ್ಷನ್ ಆಗಿರೋದ್ರಿಂದ ನನಗೇನು ಕೂಡ ಅವರು ಪರಿಗಣಿಸಿಲ್ಲ ಅದು ರಿಪೀಟರ್ ಅಂತ ಏನು ಎತ್ತ ಅಂತ. ಸೊ, ನಿಮಗೂ ಕೂಡ ಇವಾಗ ಫೇಲ್ ಅದು ಮೆನ್ಷನ್ ಆಗೋದಿಲ್ಲ. ನಿಮ್ಗೊಂದು ಸ್ಟಾರು ಕೂಡ ಬರೋದಿಲ್ಲ ಅಲ್ಲಿ ರಿಪೀಟರ್ ಇವರು ಮತ್ತೆ ಬರೆದ್ರು ಅಂತ. ಹಾಗಾಗಿ ನೀವು ತಲೆನೇ ಕೆಡಿಸ್ಕೋಬೇಡಿ, ಫೇಲ್ ಆಗಿದ್ದೀನಿ ಹಾಗೆ ಹೀಗೆ. ಸೊ, ಮಾತಾಡೋರು ಆದರೂ ಅಷ್ಟೇ ಕೆಲವು ದಿನ ಮಾತಾಡ್ತಾರೆ. ಅಕ್ಕಪಕ್ಕದ ಮನೆಯವರು ರಿಸಲ್ಟ್ ಕೇಳಿದ್ರು, ರಿಲೇಟಿವ್ಸ್ ಯಾರಾದರೂ ರಿಸಲ್ಟನ್ನು ಕೇಳಿದ್ರು, ಕೆಲ ದಿನ ಅಷ್ಟೇ ನಿಮಗೆ ಮಾತಾಡ್ತಾರೆ ಫೇಲ್ ಆಗ್ಬಿಟ್ಟ ಹಾಗೆ ಹೀಗೆ ಅಂತ. ಬಟ್ ಅದು ಅಷ್ಟು ದಿನ ಕಂಟಿನ್ಯೂ ಕೂಡ ಆಗೋದಿಲ್ಲ. ಸೊ, ಯಾವುದೇ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಸೊ, ಆದಷ್ಟು ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಏನಿದೆಯಲ್ಲ, ಅಂದರೆ ಸೆಕೆಂಡ್ ಎಕ್ಸಾಮಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆಲ್ಲ ಪ್ರಯತ್ನ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಅಂತ ಮತ್ತೆ ನಾವು ತಿಳಿಸ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಮರಿದೇ ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋ ಅವರಿಗೆ ಸಹಾಯ ಆಗ್ಬೋದು ಅಂತ ನಾನು ಭಾವಿಸ್ತೇನೆ.